ಮಂಡ್ಯ ನಗರದ ಬಿಬಿ ರಸ್ತೆಯಲ್ಲಿರುವ ಶಾರದಾ ಚಂದ್ರಮೌಳೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಅಂತಾರಾಷ್ಟ್ರೀಯ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಗೋವರ್ಧನ ಗುರುಕುಲ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಯಮಾರುತಿ ಸೇವಾ ಟ್ರಸ್ಟ್ ಮಂಡ್ಯ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಇಸ್ಕಾನ್ ಮಂಡ್ಯ ಮುಖ್ಯಸ್ಥರಾದ ಅನಿಲೇಶ್ವರ್ ಹರಿದಾಸ್, ಜಯಮಾರುತಿ ಟ್ರಸ್ಟ್ ಮುಖ್ಯಸ್ಥ ಮಾದೇಗೌಡ, ಉನ್ನತಿ ಶಾಲೆ ಮುಖ್ಯಸ್ಥ ರಾಜೇಶ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಗಿರೀಶ್, NK4 ನ್ಯೂಸ್ ಬ್ಯೂರೋ, ಮಂಡ್ಯ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಇಸ್ಕಾನ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ. ಮಕ್ಕಳಿಗೆ ಕೃಷ್ಣವೇಷ ಸ್ಪರ್ಧೆ, ಹುಲಿಗಾನ ಸ್ಪರ್ಧೆ ಮತ್ತು ನೃತ್ಯ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ. ಸುಮಾರು 200 ರಿಂದ 300 ಮಕ್ಕಳು ಭಾಗವಹಿಸ್ತಾರೆ. ಶನಿವಾರ ಸುಮಾರು ಸ್ಪರ್ಧೆಗಳು ಮುಗಿತು. ಈಗ ಕೆಲವು ಸ್ಪರ್ಧೆಗಳು ಮತ್ತೆ ಇವತ್ತಿದೆ. ಮಾದೇಗೌಡ, ಜಯಮಾರುತಿ ಸೇವಾ ಟ್ರಸ್ಟ್. ಅದೇ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಮನುಷ್ಯ ಗ್ರಂಥ ಮನುಷ್ಯರಿಗೆ ನೆಲೆಯೂರುವಂತಹ ಒಂದು ಗ್ರಂಥ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಒಮ್ಮೆಯಾದರೂ ಭಗವದ್ಗೀತೆಯನ್ನು ಓದುವ ಮೂಲಕ ಭಗವದ್ಗೀತೆಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಈ ಸಮಾಜಕ್ಕೆ ಸತ್ಪ್ರಜೆಗಳಾಗಬೇಕು, ಆದರ್ಶ ವ್ಯಕ್ತಿಗಳಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಗವದ್ಗೀತೆ ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಂಡು ಆ ಸಾರಾಂಶವನ್ನು ಓದಿ ಎಲ್ಲ ಭಗವದ್ಗೀತೆಯಿಂದಿರುವ ಮನುಷ್ಯನ ಬದುಕಿನಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ನಾವು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೇವೆ, ಪ್ರತಿಯೊಂದು ಅಂಶದ ಬಗ್ಗೆ ಭಗವದ್ಗೀತೆ ಇದೆ. ಹಾಗಾಗಿ ಭಗವದ್ಗೀತೆ ಓದಿದ್ದೇ ಆದರೆ ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಒಂದು ಬೆಳಕನ್ನು ಕಾಣ್ಬೋದು, ಮನುಷ್ಯತ್ವ ನೆಲೆಯಲ್ಲಿ ಬದುಕಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಒಟ್ಟಾರೆಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾವು ಭಗವಂತನ ಎಲ್ಲರೂ ಕೂಡ ಸ್ಮರಿಸೋಣ, ಆರಾಧಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.